ನಮಸ್ತೆ ವೀಕ್ಷಕರೇ, ತಮಗೆ ಈಗಾಗಲೇ ತಿಳಿದಿರುವ ವಿಷಯವಾಗಿರುವ ದೇಶಾದ್ಯಂತ ಗಮನ ಸೆಳೆದಿರುವ ಇಂದು ನವದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಪ್ರತಿಭಟಿಸುವ ಕಾಕ್ರೋಚ್ ಜನತಾ ಪಾರ್ಟಿಯ ಕುರಿತು ವಿಶೇಷ ವರದಿ. ಇತ್ತೀಚೆಗೆ ಹಿರಿಯ ವಕೀಲರ ಹುದ್ದೆಗೆ ಸಂಬಂಧಿಸಿದ ವಿಚಾರಣೆಯ ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶರಾದ ಸೂರ್ಯಕಾಂತ್ ಅವರು ಸಮಾಜದಲ್ಲಿ ಈಗಾಗಲೇ ವ್ಯವಸ್ಥೆಯ ಮೇಲೆ ದಾಳಿ ಮಾಡುವ ಪರಾವಲಂಬಿಗಳು ಇದ್ದಾರೆ, ಜಿರಳೆಗಳಂತೆ ಯುವಕರು ಇದ್ದಾರೆ, ಅವರಿಗೆ ಯಾವುದೇ ಉದ್ಯೋಗ ಸಿಗುವುದಿಲ್ಲ ಮತ್ತು ವೃತ್ತಿಯಲ್ಲಿ ಯಾವುದೇ ಸ್ಥಾನವಿಲ್ಲ, ಅವರಲ್ಲಿ ಕೆಲವರು ಮಾಧ್ಯಮಗಳಾಗಿ ಮತ್ತು ಆರ್ಟಿಐ ಕಾರ್ಯಕರ್ತರಾಗಿ ಎಲ್ಲರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತಾರೆ ಎಂದು ವಾಗ್ದಾಳಿ ನಡೆಸಿದರು. ಈ ಹೇಳಿಕೆಯು ರಾಷ್ಟ್ರಾದ್ಯಂತ ಯುವಕರು ಮೇಲೆ ಹಾಗೂ ಆರ್ಟಿಐ ಕಾರ್ಯಕರ್ತರು ಗಂಭೀರ ಪರಿಣಾಮಕ್ಕೆ ಕಾರಣವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನ ಖಾತೆಯೊಂದರ ಮೂಲಕ ಸಂಚಲನ ಸೃಷ್ಟಿಸಿರುವ ಅಭಿಜಿತ್ ದೀಪ್ಗೆ ಸಾಮಾಜಿಕ ಸಂಘಟನೆ ಹುಟ್ಟುಹಾಕಿದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಶಿಕ್ಷಣ ಸಚಿವಾಲಯದ ಇತರ ಲೋಪಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಜೂನ್ 6 ಶನಿವಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವುದಾಗಿ ವಿಡಿಯೋ ಮೂಲಕ ಅವರು ತಿಳಿಸಿದ್ದರು. Voice of millions of youth of India who have been ignored by the political ecosystem for decades now. The main reason why this Cockroach Janata Party has came into existence is because nobody from the existing political ecosystem were able to even try and understand the needs, aspiration, hope of this young population. And that is why we have received such a huge response. ಕಾಕ್ರೋಚ್ನ ಪ್ರಮುಖ ಬೇಡಿಕೆಗಳು ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸುವ ಉದ್ದೇಶದಿಂದ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ಇತ್ತೀಚೆಗೆ ನಡೆದ ನೀಟ್ ಯುಜಿ ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ರದ್ದು ಹಾಗೂ ಸಿಬಿಎಸ್ಇ 12ನೇ ತರಗತಿಯ ಮೌಲ್ಯಮಾಪನದಲ್ಲಿ ಉಂಟಾದ ತಾಂತ್ರಿಕ ದೋಷಗಳ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕೆಂದು ಸಿಜೆಪಿ ಆಗ್ರಹಿಸಿದೆ. ಉದ್ಯೋಗದ ಹಕ್ಕು 21 ರಿಂದ 60 ವರ್ಷದೊಳಗಿನ ನಾಗರಿಕರಿಗೆ ಉದ್ಯೋಗ ಭದ್ರತೆ ಅಥವಾ ನಿರುದ್ಯೋಗ ಭತ್ಯೆ ನೀಡುವ ಕಾನೂನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದೆ. ಸಾರ್ವಜನಿಕ ಶಿಕ್ಷಣ ಸುಧಾರಣೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾವಳಿ ತಡೆದು ಮಧ್ಯಮ ವರ್ಗಕ್ಕೆ ಕೈಗೆಟುಕುವ ಗುಣಮಟ್ಟದ ಸಾರ್ವಜನಿಕ ಶಿಕ್ಷಣ ಒದಗಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು clearly shows that the government is very scared of any Gen Z revolution in India. ತರುಣರು ದೀಪ್ಗೆ ಅಂತ ಅವರೇನು ಇವತ್ತು ಅಮೆರಿಕಾದಲ್ಲಿ ಅವರು ಈಗ ಇದೇ 6ನೇ ತಾರೀಕಿನ ದಿವಸ ಭಾರತಕ್ಕೆ ಮರಳಿ ಬರ್ತಾ ಇದ್ದಾರೆ. ಅವರೇನು ಇದರಿಂದ ಆಕ್ರೋಶಗೊಂಡು ಯುವಕರ ಒಂದು ಪ್ರತಿನಿಧಿಯಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಮಾಡಿದ್ದಾರೆ, ನನ್ನ ಅಭಿಪ್ರಾಯದೊಳಗೆ ಇದೊಂದು ಬಹಳ ಮಹತ್ವದ ಬೆಳವಣಿಗೆ ಇದೆ. ಇದು ಅತಿ ಮಹತ್ವದ್ದಾಗಿ ಇವರಿಗೊಂದು ಭವಿಷ್ಯ, ನಮ್ಮ ಸಂವಿಧಾನ ಹೇಳ್ತದೆ ರೈಟ್ ಟು ಲೈಫ್ ಇದೆ, ರೈಟ್ ಟು ಡಿಗ್ನಿಫೈಡ್ ಲೈಫ್ ಅಂತ ಹೇಳ್ತಾರೆ, ಅದರೊಳಗೆ ಜೀವ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ನನ್ನ ಅಭಿಪ್ರಾಯದೊಳಗೆ ತುಂಬ ಮಹತ್ವದ ಬೆಳವಣಿಗೆ ಇದೆ, ಇದನ್ನು ನಾವು ಬೆಂಬಲಿಸ್ತೀವಿ.